ಅಣ್ಣ ಅಣ್ಣ ಎಷ್ಟು ದಿನ ಆಯ್ತಣ್ಣ ನಿನ್ನ ಅನ್ನರ್ನ ಕಡ್ಕೊಂಬನ್ನು ನಮ್ದು ಅದನ್ನು. ಆಯ್ತಮ್ಮ, ಹತ್ತತ್ರ ಒಂದು 2-3 ವರ್ಷ ಆಗಿರ್ಬೋದೇನೋ. ಅಯ್ಯೋ ಅರಿಗೆ ಎಲ್ಲ ತೆತ್ತ ಬಿತ್ತೈತದಲ್ಲಣ್ಣ. ತಕ ಹೋಗಿ ಅಯ್ಯರ್ಗೇನ ಏನ್ ಮಾಡ್ತೀಯ ನೀನ? ಬಿಟ್ಟು ಬಿಡೋಣ, ಎಲ್ಲನ ಹೋಗ್ಕೊಂಡು ಎಲ್ಲನ ಬಡ್ಕೊಂಡ್ಲೆ ಬಿಟ್ಟು ಬಿಡು. ಅರಿಗೆ ಕೆಟ್ಟೋಯ್ತದಣ್ಣ. ಪರವಾಗಿಲ್ಲ, ಕೆಟ್ಟೋಗಿದ್ರು ಅದೇ ಬೇಕು ನಂಕ. ಕೆಟ್ಟೋಗಿದ್ರು ಪರವಾಗಿಲ್ಲಮ್ಮ, ಅದೇ ಬೇಕು ನಂಕ. ಅದಿಲ್ಲ ಅಂದ್ರೆ ನನ್ನ ಜೀವನನೇ ಆಗಲ್ಲ. ನಾನು ನನ್ನ ಹೆಂಡ್ರಿನ ಕರ್ಕೊಂಡು ಓದ್ತೀನಿ ಅಂದ್ರೆ ಓದ್ತೀನಿ. ನಿನ್ನ ನೋಡಿದ್ರೆ ನಂಗೆ ಹೊಟ್ಟೆ ಉಳಿತದನ. ಅಲ್ಲ ನಮ್ಮ ದೊಡ್ಡ ನಿಮ್ಗೆ ಏನು ಬಡಬಾಡು ನೋಗ ಬಂದಿಡೋದು ಮುಂದೆ ಮದ್ದಿನ ಕಾವಣ ಬಾಯ್ಕ ಮುನ್ನಕ ಯಾಕೆ ಹಿಂಗೆಲ್ಲ ಮಾತಾಡೋನು? ಅಣ್ಣ ಮನೆಗ ಇಬ್ಬಡಲ್ಲ ಒಬ್ಬಡಲ್ಲ ಇಬ್ಬರು ಎನ್ನೂರುಗಳು ಅವ್ರೆ ಅವನಿಗ. ಇವಾಗ ನಿನ್ನೆಲ್ಲರೂ ಬೇರೆ ಕರ್ಕೊಂಡು ಓಡಿ ಬಂದ್ಬಿಟ್ಟವನೆ ಇವನು. ಏನಪ್ಪ ತತ್ತಿ ನಮ್ಮಪ್ಪನಿಗೆ ತಲೆ ತಿರುಗಿದೆ ಎದೆವರ್ಗನೆ ತದವಿತಾನೆಯೋ. ಇವನು ಅತ್ತೆ ಊರಾಗಲ್ಲೇ ಅಮ್ಮ ಎಂತವನೇ ಎತ್ತಿದ್ಯಾ ನೀನು ಬಾಯ್ಕ ಮನ್ನಾಗ ನಿನ್ ಮತ ಮುಚ್ಚೋದ ಉತ್ತಿ ತಟ್ಟನೆ ಕತ್ತಿ ತಾತ ಇಲ್ಲ ನನಗೇನ ಬಂದಿಡೋದು ಬಡಬಾಡು ನೋಗ. ಬೇರೆಯವರು ಎನ್ನೂರುಗಳನ್ನೆಲ್ಲ ಕಗಮತಾನಲ್ಲ ಇವನು. ಏನ್ ಮಾಡೋದು ಇವಾಗ ಹೇಳಿದೀನಿ ನಾನು ಎನ್ನಕ. ಅಣ್ಣ ಅರಿಗೆ ತೆತೋಗ್ತದೆ ಬೇಡ ಅಂದ್ರೆ ಬೇತು ಅಂತ ಹೇಳ್ತಾಳೆ ನೋಡೇ. ಅಯ್ಯೋ ಸರಸ್ವತಿ, ಮುಂದೆ ಮಗನಿಂಗ ಮಾಡ್ತಾನೆ ಅಂತ ಯಾರಿಗೆ ಹೇಳೋದು ಸರಸ್ವತಿ? ಈ ಅಪ್ಪನ ಹೆಂಡ್ರನ್ನ ಕರ್ಕೊಂಬಂದು 3 ವರ್ಷ ಆಯ್ತವು ಅಂತೆ. ಎಲ್ಲಿ ಇಕ್ಕೊಂಡವನೋ ಏನು ಕತೆನೋ ನನಗಂತೂ ತಿಳಿತಾ ಇಲ್ಲ ಸರಸ್ವತಿ. ಇವನು ಹಿಂಗೆ ಮಾನ ಮರ್ಯಾದೆ ತೆಗಿತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸರಸ್ವತಿ. ಆ ಸುನಂದಿ ಹಿಂದೆ ಹೋದ್ನು, ಇವಳು ಹಿಂದೆ ಹೋದ್ನು, ಅವಳಿಂದ ಹೋದ್ನು, ಇವಾಗ ಈ ಅಪ್ಪನ ಹೆಂಡ್ರಿಂದ ಹೋಗೋನು. ಅದೆಲ್ಲಿ ಮನೆ ಮಾಡಿಕೊಂಡವನು ನನಗಂತೂ ತಿಳಿತಾ ಇಲ್ಲ ಸರಸ್ವತಿ. ಅಮ್ಮ ಕಲ್ಲಿರೆ ಚೆಂಚನ ಮಾಕಬೇಡ, ಆರ್ತಿ ತಕ್ಕಾಗುತ್ತದೆ ತೆಂತನ ಮಾಕಬೇಡ. ನಿಧಾನ ನಾನು ಆಕರಿ ಕತ್ತಿಕೊಂಬಿಡ್ತೀನಿ. ನೀನು ಚೆಂಚನ ಮಾಕಬೇಡ. ಅಣ್ಣ ಹೆಂಗ ಕರ್ಕೊಂಬಂದಣ್ಣ? ಹೆಂಗೋ ಕರ್ಕೊಂಬಂದ್ಬಿಟ್ಟವನಮ್ಮ. ಅಣ್ಣ ಅರ್ಗೆ ತೆತ್ತೋಗುತ್ತದೆ, ಏನು ಮಾಡಕ್ಕ ಅಲ್ಲ. ನೀನು ಅನ್ನ ಮುಡ್ಕೊಂಡು ನೀನು ಓದ್ತಾ ಬಿರೋಣ, ಏನ್ ಮಾಡಕ್ಕ ಆತದೆ? ಇಲ್ಲ ಕೆಟ್ಟನ ಹೋಗ್ಲಿ, ಅಳಸ್ಕೊಂಡನ ಹೋಗ್ಲಿ, ಕೊಲ್ತ್ಕೊಂಡನ ಹೋಗ್ಲಿ, ಅದೇ ಬೇಕು ನಂಗೆ. ಇವನು ಬಾಯ್ಕ ಮೊನ್ನಾಕ ಅದೇ ಬೇಕು ಅಂತೇಳಿ ಇವನು ಲೇತಿತಾನು. ಲೇ ಯಾಕ್ಲೆ ಹೇಳ್ತಾ ಇದೀಯಾ? ಅರ್ಗೆ ತೆತ್ತೋಗುತ್ತಲ್ಲೇ ನಿಮ್ಗ ತಿಂದು ದುರಹಂಕಾರಗಳು ಮುಂದೆ ಹೋಗ ಚೆನ್ನಾಗಿ ತಂದಾಗ್ತಾನೆ. ತಿಂದು ಎಮ್ಗೋಟಿಗೆ ಮುಯ್ಗಿ ಬೇಯಿಸ್ಕೊಂಡಿದ್ರಿ. ನಿಮ್ಗೇನು ರೋಗನಾ? ಯಾಕ್ಲೇ ಶಿಕೋನೆ? ಅಡ್ಗಿಗೆ ಮಾಡಕ್ಕೆ ನಿಮ್ಗೇನು ದೊಡ್ಡ ರೋಗನ? ನ್ಯಾಯವಾಗಿ ಅಡ್ಗಿಗೆ ಮಾಡೋಕ್ಕಾಗಲ್ಲ. ತಂದಾಗ್ತಾನೆ ದಂಡಿಗೆ ಬೇಳೆಕಾಳು ಎಣ್ಣೆ ಕೇಳಿದ್ದೆಲ್ಲ ತಂದು ನಿಮ್ಮ ಎದೆ ಮೇಲೆ ಕುಗ್ತಾನೆ. ಅಡಿಗೆ ಹಾಕಿ ಕೆಡ್ಸಾಕಿದ್ದ. ಲೇ ಅವಳ ಸಾವಿತ್ರೆ, ಏನ್ ಮಾವ ಅಡ್ಗೆ ಹಾಕಿ ಕೆಡ್ಸಾಕಿರೋದು? ಏನ್ ಅಡ್ಗೆ ಕೆಡ್ಸಾಕಿದ್? ಬೆಳಗ್ಗೆ ತಿಂದಾಗ ಚೆನ್ನಾಗಿ ಅದಲ್ಲ ಹೇಳ್ತಾವ್ ನೋಡಿ ಸರಸ್ವತಿ. ಓ ಇದೇನ ಮಾಧವಣ್ಣ ಇಲ್ಲಿದ್ಯಾ ನೀನು? ಅಣ್ಣ ಏನ್ ಇಲ್ಲಿದ್ಯಾ? ಯಾಕಡೆ ಅಳ್ತಾ ಇದ್ಯಾ? ಗೊತ್ತು, ಗೀತಾ ಅವ್ರ ಯಜಮಾನ ಅಲ್ಲ ಯಪ್ಪನ? ಗೀತಾ ಅವ್ರ ಯಜಮಾನ? ಗೀತಾ ಈ ಅಪ್ಪನಿಗೆಲ್ಲ ಡೈವರ್ಸ್ ಕೊಟ್ಬಿಟ್ಟು ಬಾವನ್ನ ಮದ್ವೆ ಆಗಿದ್ದು. ಅಯ್ಯೋ ಇವಳು ಸ್ಕೂಲ ಇವನ್ಕೇನೋ ತಲೆ ಮೇಲೆ 1-2 ಕೂದ್ಲಿಲ್ಲ ಅಷ್ಟೇ. ಚೆನ್ನಾಗಿ ಅವನೆಲ್ಲ ಗುಂಡ್ಕಲಂಗೆ. ಇದಾಗ ಇವ್ನ ಬಿಟ್ಬಿಟ್ಟು ಅವಳ ಮದ್ವೆ ಆಗಿದ್ದೀವ್ನ ಅಲ್ಲ ಅವಳು. ಅದೇನೋ ಅದೆಲ್ಲ ನಂಗೆ ತಿಳಿದು ಮಾಧವಣ್ಣಿಗೆ ಹೆಣ್ಣು ಒಳ್ಳೆಯವನು ಪಾಪ. ನಮ್ಮೂರೇ ಅಲ್ಲೇ, ಅದೇ ನೀನ್ ನೋಡಿಲ್ಲ? ಅಯ್ಯ ಇಲ್ಲ, ನಾನು ನೋಡಿಲ್ಲ. ಅಣ್ಣ ಏನ ಇದಕ್ಕಿದಂಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಗೀತನ್ ಕರ್ಕೊಂಡು ಹೋಗೋಣ ಅಂತ ಬನ್ನಮ್ಮ. ಅಲ್ಲಪ್ಪ ನೀನ್ ಹೇಳಕ್ಕಾಗಿಲ್ಲೇನಾ ಅವಾಗಿಂದ ಗೀತಾ ಅವ್ರ ಯಜಮಾನು ಅಂತ? ಆವಾಗಿಂದ ಗಿಣಿ ಅಂತ ಇದೀಯ. ಯಾವ ಗಿಣಿ? ನಾನು ಎಂಟ್ರು ನಾನು ಪ್ರೀತಿಯಿಂದ ಗಿಣಿ ಅಂತಾನೆ ಕೂಗೋದು. ಇದು ಬೇರೆ ನಿನ್ ಮಕ್ಕ. ಅಯ್ಯ ನೀ ಬಾಯ್ಕ ಮೊನ್ನಾಕ ಹೇಳ್ಬೇಕಾನೆ ಗೀತಾ ನನ್ನ ಎಂಟ್ರು ಅಂತ. ನಾನ್ ನಮ್ ದೊಡ್ಡನ ನಬ್ಬಕೊಂಬಿಟ್ಟಿದ್ದೀನಿ. ಈ ಅಪ್ಪನ ಎಂಟ್ರು ನಕ್ಕ ಹೋಗಿ ಅದೆಲ್ಲಿ ಮನೆ ಮರಿಕೊಂಬಿಟ್ಟವಣ ಅಂತ. ಅಯ್ಯ ಇವಾಗ ಎಲ್ಲವಳೆ ಗೀತಾ? ಇಲ್ಲ ಅವಳೆ ನಮ್ಮನೆಗೆ ಬಿಡಲ್ಲ ಅವಳ. ನಾವು ಕಣ್ಣೀರ್ ನಿಲ್ಸೋಣ. ಯಾಕಡೆ ಅಳ್ತಾ ಇದ್ದೀಯ? ಏನಾಯ್ತಣ? ಗೀತನ್ ಕರ್ಕೊಂಡು ಹೋಗೋಣ ಅಂತ ಬನ್ನಿ ಸಾವಿತ್ರಮ್ಮ. ಅಲ್ಲಣ್ಣ ಇದ್ಯಾವ ನ್ಯಾಯಣ್ಣ? ಡೈವರ್ಸ್ ಎಲ್ಲ ಕೊಟ್ಬಿಟ್ಟೆ ತಾನೆ? ಡೈವರ್ಸ್ ಕ್ಯಾನ್ಸಲ್ ಮಾಡಿ 15 ದಿವಸ ಆಯ್ತು. ನನ್ನ ಮಗಳನ್ನ ನಿನ್ನ ಜೊತೆ ಕಳಿಸ್ತೀನಿ, 2 ಲಕ್ಷ ದುಡ್ಡು ಕೊಡು ಅಂತ ಅಂದ್ಬಿಟ್ಟು ಈಸ್ಕೊಂಡು ಡೈವರ್ಸು ಕ್ಯಾನ್ಸಲ್ ಮಾಡಿಸೈತೆ. ಇವಾಗ ಕರ್ಕೊಂಡು ಹೋಗ್ಬೇಕು. ಅಲ್ಲಲೇ ನಮ್ಮ ದೊಡ್ಡ ಮದುವೆ ಆಗ್ಬಿಟ್ಟವನ. ಇವಾಗ ಒಂದು ಮಗು ಬೇರೆ. ಏನಮ್ಮ ಚೆನ್ನಾಗಿದ್ಯಾ? ಇಲ್ಲ ಇವನೇಕ ಅಪ್ಪ ಅಂತ ಗೊತ್ತವನೆ. ಲೇ ಅಪ್ಪ ನಿಮ್ಮ ಅಪ್ಪನಲ್ಲ, ಮಕ್ಕಳು ಹಂಗೆ ಹೇಳುತ್ತೆ. ಏನ್ ಪರವಾಗಿಲ್ಲ ಅಪ್ಪ ಅಂದ್ರೆ. ನಿಮ್ಮ ಅಮ್ಮನಲ್ಲೇ ಮನೆಗೋಳ? ಇವನೇನು ಹೋಗ ಅವನ ಮೇಲೆ ಕೂತ್ಕೊಂಡ್ಬಿಟ್ನು. ಲೇ ಬರಲಿ. ಲೇ ಅವ್ನು ನಿಮ್ಮ ಅಪ್ಪನ ಅಲ್ಲಲೇ. ಅಯ್ಯೋ ಇವನು ಯಾರಮ್ಮ? ಇವನಿಂತವನು ಇವನು. ನೋಡ ಬೊಂಬೆ ಇದ್ದಂಗ ಅವ್ನು ಸಾವಿತ್ರಮ್ಮ. ಚೆನ್ನಾಗವನ ನಾವು. ಅಣ್ಣ ನಿನ್ ಮಗಳಿಗೆ ಮದ್ವೆ ಆಯ್ತಾ? ಮದ್ವೆ ಆಯ್ತಮ್ಮ. ಇವಳ ಕುರಿಗಿಸಿದ್ದೆ? ಅವಳ ಕುರಿಗಳು ಇವಾಗೆಲ್ಲ ಜಾಸ್ತಿ ಅಲ್ಲ, ಕುರಿಗಳ ಮೇಯ್ಸಕ್ ಹೋತಾಳೆ. ತಿರ್ಗೇನ್ ಮಕ್ಕಳಾಗಿಲ್ಲಣ್ಣ? ಇಲ್ಲಮ್ಮ, ಅದಕ್ಕೆ ಗೀತನ್ ಕರ್ಕೊಂಡು ಹೋಗೋಣ ಅಂತ. ಹೆಂಗೂ ಮಗು ಇತ್ತಲ್ಲ, ಯಾವ ಗಂಡು ಮಗು ಇರ್ತಾನೆ ಅಂತ ಕರ್ಕೊಂಡು ಹೋಗೋಣ ಅಂತ ಬನ್ನಿ. ಎಂತ ಮಾತು ಹೇಳ್ಬಿಟ್ಟಪ್ಪ ನೀನು. ಈಗ ನೀನು ಸರಿಯಾಗಿ ಇದೆಯಾ? ಯಾಕಜ್ಜೆ? ಅಲ್ಲ ಅದು ನಮ್ಮ ವಂಶದ ಕುಡಿ, ನಮ್ಮ ಮೊಮ್ಮಗನು, ನನ್ನ ಮಗನ ಮಗುವ, ಅದನ್ನ ನಿನಗೆ ಕೊಟ್ಬಿಡ್ತೀರಾ? ಬೇಕಾದ್ರೆ ನೀನು ಎಂಟ್ರನ್ನ ಕರ್ಕೊಂಡೋಗು.
ಹ್ಞೂ ಅಮ್ಮನೇನೆ 2 ಲಕ್ಷ ದುಡ್ಡು ಇಸ್ಕೊಂಡವಳೆ ಅಂತ ಹೇಳ್ತಾ ಇದೆಯೇ? ಕರ್ಕೊಂಡೋಗು. ನಮ್ಮ ಮಗು ನಾವು ಕೊಡಲ್ಲಪ್ಪ, ಕೊಡೋಕ್ಕಾಗೋದು ಇಲ್ಲ. ಇದ್ಯಾವುದು ಕಾನೂನು ಒಪ್ಪಲ್ಲ. ಹ್ಞೂ ನೀನು ಹೆಂಡ್ರನ್ ಬೇಕಾರೆ ನೀನು ಕರ್ಕೊಂಡೋಗು. ನಾವು ಮಗುನ ಕೊಡಲ್ಲಪ್ಪ, ಅದು ನಮ್ಮ ವಂಶದ ಮೇಲೆ ಮೇಲೆ ಅಲ್ಲ, ನಮ್ಮ ಮಗುನ ಕೊಟ್ಬಿಡ್ತೀರಾ? ಕರ್ಕೊಂಡೋಗಿ ಇನ್ನ 16 ಮಕ್ಳಾತವ ಅವಳ್ಗ, ಕರ್ಕೊಂಡೋಗು. ಅಯ್ಯೋ ನಮ್ಮ ಗಿಣಿ ನಮ್ಮ ಕೂಗ್ರಿ ಹೆಂಗವಳೆ ನೋಡೋಣ. ಗೀತೆ ಗೀತೆ ಏನೋ ಅದೇನು ಗೀತೆ ಅಂತ ಇದೆಯಾ? ಗೀತಾ ಅಂತ ಆಗಲ್ಲೇನೋ, ಬಾಯ್ ಬಿದ್ದೋಗ್ಬಿಡ್ತದೇನಾ? ಏಯ್ ಕೂಬಿಗೆ ಕೊಟ್ಟ ಹೆಂಗಿರ್ಬೇಕು? ಮುಂದ್ಗಡೆ ಇರೋ ಹಳ್ಳಿಗಳ ದಾಪುಡು ಅಂತ ಉದೋಗ್ಬಿಡ್ಬೇಕು. ಓಹೋ ಕೊಡ್ತೀನಿ ನೋಡ್, ಕೈ ಕಡಿಗೆ ಸರಿಯಾಗಿ ಗೂಬಿಗ. ನಿನ್ ಗಂಡ ಬಂದವ್ ನೋಡು, ಬಾ. ನನ್ನ ಗಂಡ ಏನೋ ಕೆಲಸ ಆಯ್ತು ಅಂತ ಹೋಗೋನೆ. ಅವ್ನು 2ನೇ ಗಂಡು, ನಿನ್ 1ನೇ ಗಂಡು ಬಂದವನ್, ಬಾ. ಏನ ನಿನ್ 1ನೇ ಗಂಡು? ಹ್ಞೂ ಬಾ ಬಾರೇ. ನೋಡ ಅವ್ನು ಯಾವನೋ ಹುಚ್ಚನು, ಆಯ್ತಾ? ಯಾವನವನ ಗಂಡು ಅಂತ ಹೇಳ್ಕೊಂಬರಕ್ಕಾಗಲ್ಲ. ನನ್ನ ಗಂಡಕ ನಾನು ಡೈವರ್ಸ್ ಕೊಟ್ಟಿದ್ದೀನಿ. ಅವ್ನು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರೋಕ್ಕಾಗಲ್ಲ. ನಿನ್ ಗಂಡ ಹೆಸರು ಮಾಧವನಂತೆ, ನಮ್ಮ ಅತ್ತೆ ಊರಂತೆ. ಹ್ಞೂ ತಲೆ ಮೇಲೆ ಒಂದು ಕೂದಲಿಲ್ಲ, ಅವನೇ ಬಂದವ್ ನೋಡ, ಆಚೆ ಕೂತ್ಕೊಂಡವನ್, ಬಾ. ಅಯ್ಯೋ ಏಮುಂಡ ಮಗ ಏನಕ್ಕೆ ಬನ್ನು ಹೊಟ್ಟೆ ಹುಟ್ಟೋಗ? ಯಾಕೆ ಬನ್ನು? ಅವಳೇನ ಅವಳ ಗೀತೆ ಕೂಗ ಈಚೆ ಎಷ್ಟೊತ್ತೈದು ರಾಮಾಯಣ ಆತ ಮುಗಿಸ್ ಕಳಿಸ್ರೆ ಆಯ್ತು. ನಡಿ ಅದೇನೋ ನಿನ್ ಗಂಡ ಹತ್ರ ಮಾತಾಡ್ ನಡಿ. ನಮ್ಮ ಅಪ್ಪನಿಲ್ಲ ಏನಿಲ್ಲ, ಸುಮ್ಮನೆ ಊರಾಗ್ನವರೆಲ್ಲ ನೋಡಿ ನಗಿತಾರೆ. ನಡಿ ಆ ಮಗುನ ಬಿಟ್ಬಿಟ್ಟು ನೀನು ಹೋಗು ಅವನ ಜೊತೆಗ. ಯಾಕ ನಾನೇ ಹೋಗ್ಲಿ? ನಡಿಯ ನೀನು ಆಚೆ ನಿಂತ್ಕೊಂಡು ಮಾತಾಡ್ ನಡಿಯ. ಇಲ್ಲ ನಾನು ಬರಲ್ಲ. ಯಾಕೆ ಬರಲ್ಲ? ಗಿಣಿ 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 ನನ್ನ ಅರಗಿಣಿ. ಓಹೋ ಬಂಗಾರ ಅರ್ಗಿಣಿನಪ್ಪ. ಅಯ್ಯಪ್ಪ ಭಯಂಕರವಾಗದೆ ಅರ್ಗಿಣಿ. ಅಯ್ಯೋ ಅಜ್ಜಿ ಅವಳು ಆವತ್ತಿಂದ ಹಂಗೆ, ಕಾಲದಿಂದ ಹಂಗೆ ಅವಳು ಬಾಳಿರೋದು. ಯಾರ ಜೊತೆನೂ ಸೇರಲ್ಲ, ಕೂಡಲ್ಲ, ಯಾರ ಹತ್ರನೂ ಪ್ರೀತಿಯಿಂದ ಮಾತಾಡಲ್ಲ. ಯಾವಾಗಲೂ ಅವಳು ಹಂಗೆ ಬದುಕಿರೋಳು. ಇವಾಗೂ ಹಂಗೆ ಬದುಕ್ತಾವಳು, ಏನು ಮಾಡೋಕ್ಕಾಗಲ್ಲ. ಅವಳಿಗೆ ನಾವು ಅಡ್ಜಸ್ಟ್ ಆಗ್ಬಿಡ್ಬೇಕು. ಅವಳು ನಮ್ಗೆ ಅಡ್ಜಸ್ಟ್ ಆಗಲ್ಲ, ನಾವು ಅವಳಿಗೆ ಅಡ್ಜಸ್ಟ್ ಆಗ್ಬಿಡ್ಬೇಕು. ಇವಾಗ ಸಂಸಾರ ಆನಂದ ಸಾಗರ ಆಗ್ಬೇಕು ಅಂತಂದ್ರೆ ಅಡ್ಜಸ್ಟ್ ಆಗೇಬೇಕು. ನಿಮ್ಗೆಲ್ಲ ಅಡ್ಜಸ್ಟ್ ಆಗಲ್ಲ. ನಾನು ಹೆಂಡ್ತಿ ನಾನು ಕರ್ಕೊಂಡು ಹೋಗ್ತೀನಿ ಬಿಡು. ನಾವು ಕರ್ಕೋಬೇಡ. ನಡಿ ಆಚೆಗೆ. ಆಗ ಬಂದಾಳು ನೋಡಿ ನೀನು ಅರ್ಗಿಣಿ. ಗಿಣಿ ಚೆನ್ನಾಗಿದ್ಯಾ? ಓ ಎಷ್ಟು ದಪ್ಪ ಆಗೋಗಿದೆಯೇ? ತಿನ್ನೋದೇನು ಕಮ್ಮಿನಾ? ತಿಂದು ದಪ್ಪ ಆಗೋಳೆ. ಮೈ ಜೊತೆಗೆ ಬಾಯಿರೋ ಅಷ್ಟು ದಪ್ಪ ಆಗದೆ ಬಡ್ಕೊಂಡು. ಅಜ್ಜಿ ನಾನು ಅವಾಗೇನು ಹೇಳಿದ್ನಲ್ಲ, ಅವಳು ಕಾಲದಿಂದ ಇದೇ ಬಾಳ್ಬಿಟ್ಲು. ಇವಾಗ ನಾ ಬದಲಾಗೋಳೇನಂತ ನಾನು ಅನ್ಕೊಂಡ್ರೆ ಇವಾಗೂ ಹಂಗೇನಾ? ಗುಣ ಸುಟ್ಟರು ಹೋಗಲ್ಲಂತೆ, ಹಂಗಾಯ್ತು ಕತೆ. ಓ ಏನೋ ಮಗ್ನೆ, ಬಮ್ಮ ಮಗ್ನೆ ಬಾ, ನಾವು ಊರ್ಗೆ ಹೋಗೋಣ ಬಮ್ಮ. ಅಪ್ಪ ಅಂತದಮ್ಮ. ಓ ಅವ್ರ ಅಪ್ಪನ ಯಾರು? ಅವ್ರ ಅಪ್ಪನ್ಕಿಂತ ಹೆಚ್ಚಾಗಿ ಆಕ್ಟಿಂಗ್ ಮಾಡ್ತೀಯ ನೀನು. 1 ರೂಪಾಯಿ ಆಕ್ಟಿಂಗ್ ಮಾಡೋದು ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತೀಯ. ಗಿಣಿ ಬಟ್ಟಿಗೆಲ್ಲ ಎತ್ಕೊಂಡು ಹೋಗೋಣ. ಎಲ್ಲಿಕ? ನಮ್ಮನೆಕ. ಡೈವರ್ಸ್ ಕೊಟ್ಟಿದ್ದಾಗೈತೆ, ನಂಕ ನಿಂಕ ಯಾವುದೇ ಸಂಬಂಧ ಇಲ್ಲ. ನೀನು ಬಂದಿಲ್ಲೇ ಬಾಯ್ಗೆ ಬಂದಂಗೆಲ್ಲ ಮಾತಾಡಬೇಡ. ಎತ್ತು ಹೋಗು ಬಾಯಿ ಮುಚ್ಕೊಂಡು. ಡೈವರ್ಸ್ ಕೊಟ್ಟಿದ್ದಾಯ್ತು, ನಿಂಗೂ ನಂಗೂ ಯಾವ ಸಂಬಂಧ ಇಲ್ಲ ಅಂತ ಕೋರ್ಟ್ ಹೇಳಿದ್ದಾಯ್ತು. ಇವಾಗ ಯಾಕೆ ಬಂದಿದ್ಯಾ? ಇಲ್ಲ ಗಿಣಿ, ನಿಮ್ಮ ಅಮ್ಮನು ಹೇಳಿದ್ಲು ನನಗೆ 2 ಲಕ್ಷ ದುಡ್ಡು ಕೊಡಪ್ಪ, ಡೈವರ್ಸು ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ ಅಂತ. 2 ಲಕ್ಷ ದುಡ್ಡು ಕೊಟ್ಲು. ಡೈವರ್ಸು ಕ್ಯಾನ್ಸಲ್ ಆಗೋಯ್ತು. ಈಗ ನನ್ನ ಹತ್ರ ಅದೇ ಲೆಟ್ರೆಲ್ಲನು ಕೋರ್ಟಿಂದ ಲೆಟ್ರ್ ತಗೊಂಬಂದಿದ್ದೀನಿ ನಿನ್ನ ಕರ್ಕೊಂಡು ಹೋಗಕ್ಕ. ಯಾವ ಕೋರ್ಟಿಂದ ತಂದಿದ್ದೀಯಾ? ಆಮೇಲೆ ಚಿಕ್ಕಬಳ್ಳಾಪುರ ಕೋರ್ಟೆ. ಇನ್ನೂ ಕೋರ್ಟಿಂದ ತರಲೆ? ಏನು ಹೈಕೋರ್ಟಿಂದ ತರಲೆ? ಬೆಂಗಳೂರು ಹೈಕೋರ್ಟು ಇಲ್ಲ ಸುಪ್ರೀಂ ಕೋರ್ಟ್? ಡೆಲ್ಲಿಗೆ ಹೋಗ್ಬೇಕೇನೋ? ಏನು ಬೇಡ ಬಾ, ಆಗಿದ್ದಾಗೋಯ್ತು. ನಮ್ಮ ಮನೆಗೆ ನಾವು ಹೋಗೋಣ ಬಾ. ಕೆಟ್ಟೋಗ್ಲಿ ಬಿಡಮ್ಮ. ಏನು ಮಾಡೋಕ್ಕಾಗಲ್ಲ, ಬಾ ಹೋಗೋಣ. ನಾನು ಬರಲ್ಲ. ನನಗೆ ತಿಳಿದಿರ ನೀನು ಹಂಗೆ ಡೈವರ್ಸ್ ಕ್ಯಾನ್ಸಲ್ ಮಾಡಿಸ್ದೆ. ಹೆಂಗೆ ಕ್ಯಾನ್ಸಲ್ ಮಾಡಿಸ್ದೆ ನೀನು? ನನ್ನ ಸೈನ್ ಇಲ್ದಿರ ಹೆಂಗೆ ಕ್ಯಾನ್ಸಲ್ ಆಗ್ತದೆ? ನೀವು ಅಮ್ಮನು ಕೋರ್ಟ್ಗೆ ಬಂದಿದ್ಲು ಸಾಕ್ಷಿ ಹೇಳಕ್ಕ. ನನ್ನ ಮಗಳು ಇವತ್ತು ನಾಳೆ ಅಂತವಳೆ, ಅದಕ್ಕೆ ನಮ್ಮ ಮಳಿನ ಜೊತೆಗೆ ಬಾಳಿ ಬದುಕಬೇಕಂತೆ. ಡೈವರ್ಸು ಕ್ಯಾನ್ಸಲ್ ಮಾಡಿಬಿಡ್ರಪ್ಪ, ಇಲ್ಲಿಗೆ ಬರೋಕ್ಕಾಗಲ್ಲ ನನ್ನ ಮಗಳು ಕೋರ್ಟ್ಗೆ. ಅವಳಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀರಿ. ಡಾಕ್ಟ್ರು ಗ್ಯಾರಂಟಿ ಕೊಟ್ಟಿಲ್ಲ. ಅಮ್ಮಮ್ಮ ಅಂದ್ರೆ ಇನ್ನೊಂದು 2-3 ದಿವಸ ಇರ್ಬೋದು ಅಂತಂದಿದ್ದಕ್ಕೆ ಜಡ್ಜ್ ಕ್ಯಾನ್ಸಲ್ ಮಾಡಿಬಿಟ್ರು. ಕ್ಯಾನ್ಸಲ್ ಮಾಡಿದ್ರು. ನಿಮ್ಮ ಅಮ್ಮನ 2 ಲಕ್ಷ ಕೊಡು ಅಂತ ಹೇಳಿದ್ಲ. 2 ಲಕ್ಷ ನಿಮ್ಮ ಅಮ್ಮನ ಕೈಲಿ ಕೊಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡೋಳೆ. ಪುಣ್ಯ ಆದ್ಕಿತ್ತಿ. ಇನ್ನೂ 100 ವರ್ಷ ಬದುಕಲಿ. ಕರ್ಕೊಂಡೋಗು. ನಮಗೂ ಸಾಕಾಗ್ಬಿಟ್ಟದೆ. ಕರ್ಕೊಂಡೋಗು. ನಾನು ಬರಲ್ಲ. ಇದು ನನ್ನ ಮನೆ, ಇದು ನನ್ನ ಗಂಡ ಮನೆ. ನಾನು ಬರಲ್ಲ. ನೋಡ್ಗಿಣಿ, ಈ ಮನೆಗೆ ನಿಂಕ ಯಾವುದೇ ಹಕ್ಕಿಲ್ಲ. ಇದ್ರೆ ಹಕ್ಕು ನಿನ್ನ ಮಗನ್ಗಿರೋದು. ನನ್ನ ಮನೆಗೆ ನಿನ್ಗೆ ಹಕ್ಕಿರೋದು. ನೀನು ನನ್ನ ಮೊದಲೇ ಹೆಂಡ್ರು, ಆಯ್ತಾ? ನಿನ್ಗೆಲ್ಲ ಹಕ್ಕೈತೆ. ಇವಾಗ ನಿಂಕ ಅಡೆ ಯಾರೂ ಇಲ್ಲ. ಕುರಿಗಿಲ್ಸಿದ್ದೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾಳೆ. ನೀನು ಒಬ್ಬಳೇ ಮನೆಗೆ. ಮುಂಚೆ ಹೆಂಗಿದ್ದೆ ನೀನು ಮಹಾರಾಣಿ ಹಂಗೆ ಇರಿಯ ಬಾ. ಇಲ್ಲಿರೋದು ಬೇಡ ಬಾ. ಏನಕ್ಕೆ ಸುಮ್ಮನೆ ನೀನು ಇಲ್ಲಿದ್ದು ವೇಸ್ಟು. ನಿಂಗೆ ಯಾವುದೇ ಅಧಿಕಾರ ಸಿಕ್ಕಲ್ಲ ಗಿಣಿಯ. ನನ್ನ ಮಾತು ಕೇಳು ಗಿಣಿಯ. ನೋಡ, ನಿನ್ನ ಮಾತು ಕೇಳೋಕೆ ನಾನು ರೆಡಿ ಇಲ್ಲ. ನೀನು ಬೇಡ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಿನ್ಕ ಯಾವುದೇ ಸಂಬಂಧ ಇಲ್ಲ. ನಿನ್ನ ಅವಶ್ಯಕತೆ ನನಗಿಲ್ಲ. ದಯವಿಟ್ಟು ಇಲ್ಲಿಂದ ಎದ್ದೋಗ್ಬಿಡು. ನನ್ನ ಸಂಸಾರದಾಗ ಬಿರುಗಾಳಿ ಎಬ್ಬರಿಸ್ಬೇಡ ನೀನು. ಬಿರುಗಾಳಿ, ತಂಗಾಳಿ, ತಂಪಾದ ಗಾಳಿ ಎಲ್ಲ ನಾನೇ ಗಿಣಿ. ಬಾ ಗಿಣಿ ಬಾ, ನಾನು ನೋಡ್ಕೊಂತೀನಿ ಬಾ. ನಿನ್ನ ಮಗು ಎತ್ಕೊಂಡ್ ಬಂದ್ಬಿಡು. ಓ ಮಗನೇ ಸೋರಸ್ ಬಿಡು. ಇವನ ಅಪ್ಪ ಅಂತ ಅವನ ಮಗ ಅಂತ. ಅವ್ರ ಅಪ್ಪನೇ ನಿಂತ ಅಪ್ಪ ಅಂತವನು ಇಲ್ಲ. ಮಗನೇ ನಂಗೆ ನೀನು ಬೇಕಪ್ಪ. ಬಾ ಹೋಗೋಣ ಗಿಣಿಯೇ. ನೋವು
ನೋಡೋಣ, ಇವಾಗ ನಮ್ಮ ಅಪ್ಪನೂ ಹೇಳೋನೆ ನಂಗೆ ನಮ್ಮ ಸರಸ್ವತಿಕ ನಾನು ಇರಲ್ಲ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಮನೆ ಜವಾಬ್ದಾರಿ ಎಲ್ಲ ನಿಮಗೆ ಅಂತ. ಅಲ್ಲೇನು ಸರಸ್ವತಿ? ಅದಕ್ಕೆ ಇವಾಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದೇನೋ ಹೇಳೋಣ. ನೀನು ಇವಾಗ ಸುಮ್ಮನೆ ಹೊರಟುಬಿಡು ಆಯ್ತಾ? ಬಂಗಾರಮ್ಮನ ಹತ್ರ 2 ಲಕ್ಷ ದುಡ್ಡು ವಾಪಸ್ ಇಸ್ಕೊ. ನಮ್ಮ ಅಪ್ಪನ ಬಂದಮೇಲೆ ಮುಂದಿನ ಮಾತು ಮಾತಾಡೋಣ. ನಾವು ನಿಮ್ಮ ಅಪ್ಪನಿಗೂ ಇದಕ್ಕೂ ಸಂಬಂಧ ಇಲ್ಲಣ್ಣ. ನಿಮ್ಮ ದೊಡ್ಡಣ್ಣು ಕರ್ಕೊಂಬಂದಿರೋದು ನಿಮ್ಮ ಅಪ್ಪನ ಇವತ್ತೇನ ಇವ್ರ ಮದುವೆ ಸುದ್ದಿ ಮಾತಾಡೋಣ, ಇಲ್ಲ ಇವ್ರ ಸುದ್ದಿ ಏನೋ ನಾ ಮಾತಾಡೋಣ. ನಿಮ್ಮ ಅಪ್ಪನ ಮಧ್ಯ ಬರಲ್ಲಣ್ಣ, ನನಗೆ ಗೊತ್ತು. ಮಧ್ಯ ಬರಲ್ಲ ಅಂತ ಅದಂಗೆ ಹೇಳ್ತೀಯ ನೀನು? ಅಲ್ಲಣ್ಣ, ಮದುವೆ ಆಗಿ ಇಷ್ಟು ದಿನ ಆಯ್ತಂತೆ, ಒಂದಿಸ್ಕು ನಿಮ್ಮ ಅಪ್ಪನ ಗೀನಿನ ಮಾತಾಡ್ಸಿಲ್ಲ ಅಂತ ನಮ್ಮ ಅತ್ತೆ ಹೇಳಿದ್ಲು. ಮಾತಾಡ್ಸಿಲ್ಲಪ್ಪ, ಅವಳಿಗೆ ಸೆಂಟ್ರಲ್ ಜೈಲ್ ಆಗ್ಬಿಟ್ಟದೆ, ಮನೆ ಎಲ್ಲ ನರಕ ಆಗ್ಬಿಟ್ಟದೆ, ಸುಮ್ಮನೆ ಕೆಲಸದೊಳಂಗೆ ಕೆಲಸ ಮಾಡ್ತಾ ಇರ್ತಾಳೆ, ಅವಳಿಗೆ ಕೊಡಬಾರ್ದು ಹಿಂಸೆ ಕೊಡ್ತಾರೆ ಅಂತ ಹೇಳಿದ್ಲು. ಅಯ್ಯೋ, ಅವಳು ಬಾಯ್ ಬಿಟ್ಟು ಹೋಗು. ಈ ಅಮ್ಮನ್ಗೆ ಕೊಡಬಾರ್ದು ಹಿಂಸೆ ಕೊಡ್ತಾವ್ರಂತ ನನ್ನ ಕೈಗೆ ಸಿಕ್ಕಬೇಕು, ಸೀರೆನೇ ಉದುರಿಸ್ಬಿಡ್ತೀನಿ, ಅವಳಕ ಇರೋ ಕೂದಲು ಕೂಡ ಉದುರಿಸಾಕ್ಬಿಡ್ತೀನಿ. ಅದೆಲ್ಲ ಸುಳ್ಳು ಮಾತುಗಳಣ್ಣ, ಸುಳ್ಳು ಮಾತುಗಳು. ನೋಡೋಣ, ನಿಮ್ಮ ಅಪ್ಪನ ಕೈ ಇದಕ್ಕೆ ಸಂಬಂಧ ಇಲ್ಲ ಆಯ್ತಾ? ನಾನು ಕೋರ್ಟಿಂದ ಲೆಟರ್ ತಗೊಂಡ್ಬಂದಿದ್ದೀನಿ, ಡೈವರ್ಸು ಕ್ಯಾನ್ಸಲ್ ಮಾಡಿ ಇವಾಗ ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅಲ್ಲೋ, ಅವಳಿಗೆ ನನ್ನ ಮದುವೆ ಆಗೋಳಂತ ಹೇಳ್ಬೇಕು ತಾನೆ ನೀನು? ಅಣ್ಣ, ಇದ್ರ ಪ್ರಸ್ತಾಪ ಅಲ್ಲಿ ಬಂದಿಲ್ಲ ಕೋರ್ಟಾಗ ಆಯ್ತಾ? ನಾನು ಪೂರ್ತಿ ಹೇಳ್ತೀನಿ, ಅರ್ಥ ಮಾಡ್ಕೊಂಬಿಡು. ಇವಳು ಇನ್ನೊಂದು ಮದುವೆ ಆಗೋದಂತ ಅಲ್ಲಿ ಯಾರಿಗೂ ತಿಳಿದು. ನಮ್ಮ ಅತ್ತೆ ಏನು ಮಾಡಿದ್ಲು, 2 ಲಕ್ಷ ಕೊಟ್ಬಿಡಪ್ಪ, ನಿಂಗೆ ಡೈವರ್ಸ್ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಗೀತನ ನಿನ್ನ ಜೊತೆ ಕಳಿಸ್ತೀನಿ ಅಂತ ಹೇಳಿದ್ಲು. ಇನ್ನೊಂದು ಮದುವೆ ಆಗೋದಂತ ಕೋರ್ಟಾಗ ನಾವ್ಯಾರು ಪ್ರಸ್ತಾಪ ಮಾಡಿಲ್ಲ, ಅದಕ್ಕೋಸ್ಕರ ಡೈವರ್ಸ್ ಕ್ಯಾನ್ಸಲ್ ಮಾಡವ್ರೆ. ಇವಾಗ ನೀನು ಅಚ್ಚಿಟ್ಟು ಎತ್ಕೊಂಡ್ಬಂದಿದ್ದೀನಿ ನೋಡಿ, ಒಟ್ಟಾಗಿ ಎತ್ಕೊಂಡಿದ್ದೀನಿ. 2 ಲಕ್ಷಕ್ಕೆ ಮಗಳನ್ನ ಮಾರ್ಕೊಂಬಿಟ್ಲು ನೋಡಕ್ಕ. ಅಯ್ಯೋ, ಇನ್ನು ಎಂತೆಂಥ ಜನಗಳವ್ರೆ ಅಮ್ಮ ಪ್ರಪಂಚದಾಗ. ಹೋಗು, ಮಗಳನ್ನ ಮಾರ್ಕೊಂಡಿಲ್ಲಮ್ಮ ವಜ್ಜೆ, ನನ್ನೇನ್ರವಳು, ನಾನು ತಾಳಿ ಕಟ್ಟಿರೋ ನನ್ನೇನ್ರವಳು. ಅವಳ್ಕ ನನ್ನ ಮೇಲೆ ಅಧಿಕಾರ ಇರೋದು, ನಿಮ್ಮ ಮಗನ ಮೇಲೆಲ್ಲ ಅಧಿಕಾರ ಇರೋದು. ಏನಮ್ಮ ಬಾಯಿ ತಿರುಗಿಸ್ತಾ ಇದ್ದೆ? ಇವಾಗ ಎತ್ತಾಯ್ತು ನಿನ್ನ ಬಾಯಿ, ನಿಮ್ಮ ಬಾಯಿಗೆ ಬೀಗ ಹಾಕೊಂಬಿಟ್ಟೇನೋ ಮಾತಾಡಂಗೆ. ಏನು ಎಲ್ಲಾರನ್ನೂ ಒಂದು ಸುತ್ತಕ್ಕೆ ತೆತ್ತಾ ಇದ್ದೆ? ಅದಕ್ಕೆ ಹೇಳೋದು, ಮನುಷ್ಯನು ತಗ್ಗಿ ಬಗ್ಗಿ ಬದುಕಿ ಬಾಳ್ಬೇಕು ಅಂತ. ಎಷ್ಟೇನೋ ದುರಾಂಕರವಾಗಿ ಮೆರೆದ್ರೆ ಏನು ಭಗವಂತ ನಿನ್ನ ಕಣ್ಣು ಮುಚ್ಕೊಂಡಿದ್ದಾನೆ ಅನ್ಕೊಂಡಿದ್ದೀನೋ? ಹಾಂ, ಇಷ್ಟಿನಿಂದ ಹೆಂಗಿದ್ದು ಹಂಗೆ ಇದ್ದಿದ್ರೆ ಇವತ್ತು ಎಲ್ಲರೂ ನಿನ್ನ ಸಪೋರ್ಟ್ಗೆ ನಿಂತ್ಕೊಂತ ಇರಲಿಲ್ಲ. ಏನು ಎಲ್ಲಾರನ್ನೂ ಒಂದು ಕಡೆಯಿಂದ ಆಡಬಾರ್ದು ಮಾತುಗಳಾಡ್ಬಿಟ್ಟೆ. ಇವತ್ತು ನೋಡ್ದ ನಿನ್ಗೆ ಎಂಥ ಪರಿಸ್ಥಿತಿ ಬಂತು? ಹಾಂ, ಹೋಗಿ ಅವಳ ಹತ್ರ ಮಾತಾಡ್ತಾ ಇದೆಯಲ್ಲಕ್ಕ, ನಿನ್ ಬುದ್ಧಿ ಇಲ್ಲ, ಸುಮ್ಮನೆ ಇರಕ್ಕ ನೀನು. ಅವಳು ಊಟ ಮುಚ್ಚಿಕೊಳ್ಳಲ್ಲ, ಅನ್ನ ಸಾರು ತುಪ್ಪ ಹೋಗಿ ಅನ್ಭೋಗಿಸ್ಲಿ ಬಿಡು. ಅಲ್ಲೇ ಸರಸ್ವತಿ ನಡಿ ಒಳಕ. ಏಯ್ ಇಂದ ಮಗುನ ಇಟ್ಕೊಂಡು ನಡಿ ಒಳಕ ನೀನು. ಏನು ನಿರ್ವಾಡ ಮಾಡಿದ್ಯಾನ? ನಿರ್ವಾಡ ಅಂದ್ರೆ ಏನು? ಏನ್ ನಿರ್ಧಾರ ಮಾಡಿದ್ಯಾ ಅಂತ. ಓ, ನಿರ್ಧಾರನ? ಏನೂ ಇಲ್ಲ, ನನ್ನ ಹೆಂಡ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಮನುಷ್ಯನ ಮೇಲೆ ತಗ್ಗಿ ಬಗ್ಗಿ ನಡಿಬೇಕಮ್ಮ, ನಡಿಬೇಕು. ನೀನು ಪಾಪದ ಕೊಡ ತುಂಬಿತ್ತು, ಅದಕ್ಕೆ ಇವಾಗ ಹಂಗ ಅನುಭವಿಸ್ತಾ ಇದೀಯ. ಹೆಂಗಿದ್ದೆ ಮುಂಚೆ ಎಲ್ಲ ನೀನು? ಹೆಂಗಿದ್ದೇಳು ನಮ್ಮ ಜೊತೆಗೆ ಎಲ್ಲನ್ನ? ಇವಾಗ ಬತ್ತಾ 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 ರಾಯರ್ ಕೂದ್ರೆ ಕತ್ತೆ ಆಯ್ತಂತೆ. ಇವಾಗ ಅನುಭವಿಸು ನೋಡು. ಅವಳೇ ಓದ್ಲು ಸಾವಿತ್ರಿ, ನನ್ನ ತಂಗಿ ಅಂತ ತಲೆ ಮೇಲೆ ಕಣ್ಣು ಮೆರೆಸ್ತಾ ಇದ್ಲು. ಇವತ್ತು ನೋಡ್ದ ನಿಂಗೆ ಸಿಕ್ಕಿದ ಬೆಲೆ? ಅಣ್ಣ ಓದ್ತೀನಣ್ಣ, ಹೋಗೋಣ, ದೇವ್ರು ಒಳ್ಳೇದ ಮೇಲೆ. ಗೇಟಕ್ಕೆ ನಾ ಬಿಟ್ಬಿಟ್ಟು ಬರ್ಬೇಕಾ? ನಂದೇ ಗಾಡಿ ತಂದಿದ್ದೀನಿ ಅಣ್ಣ, ಗಿಣಿನ ಕರ್ಕೊಂಡು ಹೋಗ್ಬೇಕಾ? ಓ, ಏನ್ ಮಗನೇ? ಏನು ಕಂದ, ಎಷ್ಟು ಚೆನ್ನಾಗಿ ಅಪ್ಪ ಅಂತಾನೆ ನೋಡಮ್ಮ ನನ್ನ ಮುದ್ದು ಕಂದನು. ನೋಡು, ನೀನು ಹಿಂಗೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ಇರೋದು ತಪ್ಪು ಆಯ್ತಾ? ನಾನು ಹೋಗಿ ಪೊಲೀಸ್ ಸ್ಟೇಷನ್ಯಾಗ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಸ್ಟೇಷನ್ಯಾಗ ಕಂಪ್ಲೇಂಟ್ ಕೊಟ್ರೆ ನೀನು ನಿಮ್ಮ ಅಮ್ಮನಿಬ್ರು ಹೋಗಿ ಜೈಲಾಗ ಕುತ್ಕೊಂತೀರಾ? ನಾನೇನಕ್ಕೆ? ನಾನು ಹೇಳಿದ್ದೀನಿ ನಮ್ಮ ಅಮ್ಮನ್ಕ ಅವನ ಹತ್ರ ಹೋಗಿ 2 ಲಕ್ಷ ಇಸ್ಕೊಂಡು ಡೈವರ್ಸ್ ಕ್ಯಾನ್ಸಲ್ ಮಾಡಿಸು ಅಂತ. ನೀನು ಹೇಳಿದ್ಯೋ ಬಿಟ್ಟಿದ್ಯೋ ಅದೆಲ್ಲ ತಿಳಿದು ನಿಮ್ಮ ಅಮ್ಮನೇ ಫೋನ್ ಮಾಡಿದ್ ನಂಗೆ. ಫೋನ್ ಮಾಡಿ ಹಿಂಗೆಲ್ಲ ಹೇಳಿದ್ಲು. ಸರಿ ಅತ್ತೆ, 2 ಲಕ್ಷ ಕೊಡ್ತೀನಿ, ಕೋರ್ಟಾಗಿ ಬಂದು ಡೈವರ್ಸು ಕ್ಯಾನ್ಸಲ್ ಮಾಡಿಸ್ಕೊಡತ್ತೆ ಅಂತ ಹೇಳಿದ್ನೆ. ಕ್ಯಾನ್ಸಲ್ ಮಾಡಿಸ್ಕೊಟ್ಲು, 2 ಲಕ್ಷ ಎತ್ಕೊಂಡು ಹೋದ್ಲು. ಹಾಗಾದ್ರೆ ಗೀತಾ 4 ಲಕ್ಷ ಕೊಟ್ಟರೆ ಗೀತಾ ಬಿಟ್ಬಿಟ್ಟು ಹೊರಟತ್ತೆ ನೀನು? ಅದೇಂಗ ಆತದೆ ನಾವು ಕಟ್ಕೊಂಡಿದ್ರೆ ಎಂಟ್ರನ್ನ ಬಿಟ್ಬಿಟ್ಟು ಹೋಗತ್ತದ ದುಡ್ಡುಗೋಸ್ಕರ? ಅದೆಲ್ಲ ಆಗಲ್ಲ, ನಾನು ಎಂಟ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಏಯ್ ಬಾ ಹೋಗನ್ ಬಾ. ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ನೀನು ಬರಲ್ಲ ಅಂದರೆ ನಾನು ಬಿಡಬೇಕಲ್ಲ ನಾನು. ನೀನು ಬರಲ್ಲ ಅಂದರೆ ನಿನ್ನನ್ನು ಕರ್ಕೊಂಡೇ ಹೋಗ್ಬೇಕು ಆಯಿತಾ? ಕೋರ್ಟಿಂದನೇ ಆರ್ಡರ್ ತಂದಿದ್ದೀನಿ. ನೀನು ಬರಲ್ಲ ಅಂದರೆ ಪೊಲೀಸವ್ರು ಬಂದು ಎಳ್ಕೊಂಡು ನಮ್ಮ ಮನೆಗೆ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಆರ್ಡರ್ ತಂದಿರೋದು ನಾನು. ನೋಡ, ಸುಮ್ಮನೆ ನನಗೆ ತೊಂದರೆ ಕೊಡಬೇಡ ನೀನು. ನಿನಗೆ ನಾನೇ ತೊಂದರೆ ಕೊಡಲಿ? ಹೋಗೋಣ ಬಾ, ಇವ್ರು ಕೊಟ್ಟಿರೋ ಬಟ್ಟೆ ಬರೀ ಏನು ಬೇಡ, ಬಾ ಎತ್ಕೊ ಮಗುನ, ಹೋಗೋಣ. ಮಗು ಸುದ್ದಿ ಕೇಳೋಣ ಬಂದಿದ್ಯಾ ಅಂದರೆ ನಿನಗೆ ಬೀಳ್ತಾವಪ್ಪ ಏಟ್ಗಳು, ಬೀಳ್ತಾವ. ಇದು ನಮ್ಮದು ಮಗುವ, ಕರ್ಕೊಂಡೋಗ ನೀನು ಎಂಟ್ರನ್ನ. ನೀನು ಮುಂದುವರಿಯುವುದು